50ರ ಮತ್ತು 60ರ ದಶಕದಲ್ಲಿ ಡಿ ಎನ್ ಎಗೆ ಸಂಬಂಧಪಟ್ಟಂತೆ ಮಹತ್ತರವಾದಂಥ ಬೆಳವಣಿಗೆಗಳಾಗದ್ದನ್ನು ನಾವೀಗಾಗಲೇ ಗಮನಿಸಿದ್ದೀವಿ. ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅವರು ಡಿ ಎನ್ ಎ ರಚನೆಯ ಬಗ್ಗೆ ವಿವರಣೆ ಕೊಟ್ಟರು. ಅದಾದ ನಂತರ ಆನುವಂಶೀಯ ಸಂಕೇತ ಜೆನೆಟಿಕ್ ಕೋಡ್ ಬಗ್ಗೆ ಮಾಹಿತಿಯನ್ನು ಸಂಶೋಧನೆ ಮಾಡಲಾಯಿತು. ಅದಾದ ನಂತರ ಪ್ರೋಟೀನ್ ಸಂಶ್ಲೇಷಣೆ ಹೇಗಾಗುತ್ತೆ, ಜೀನ್ ಎಕ್ಸ್ಪ್ರೆಷನ್ ಹೇಗಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಹಾಗೆಯೇ ಜೀನ್ ರೆಗ್ಯುಲೇಷನ್, ಪ್ರೋಟೀನ್ ಸಂಶ್ಲೇಷಣೆಯ ನಿಯಂತ್ರಣ ಹೇಗಾಗುತ್ತೆ ಅನ್ನೋದನ್ನು ಜಾಕಬ್ ಮತ್ತು ಮೊನಾಡ್ ಅನ್ನುವಂಥ ವಿಜ್ಞಾನಿಗಳು ತೋರಿಸ್ಕೊಟ್ರು. ಹೀಗೆ ಒಂದಾದರ ಮೇಲೆ ಒಂದರಂತೆ ಪ್ರಮುಖ ಬೆಳವಣಿಗೆಗಳು ಈ ಕ್ಷೇತ್ರದಲ್ಲಿ, ಮಾಲಿಕ್ಯುಲಾರ್ ಬಯಾಲಜಿ ಕ್ಷೇತ್ರದಲ್ಲಿ ಆಗ್ತಾ ಹೋಯಿತು. ಜೊತೆಗೆ ಇನ್ನಷ್ಟು ಕುತೂಹಲಗಳು, ಪ್ರಶ್ನೆಗಳು ಕೂಡ ಮೂಡ್ತಾ ಹೋಯಿತು. ಹಾಗಾದರೆ ಮನುಷ್ಯನ ಡಿ ಎನ್ ಎನಲ್ಲಿ ಯಾವ ರೀತಿಯ ನೈಟ್ರೋಜನ್ ಬೇಸ್ಗಳ ಜೋಡಣೆ ಇರಬಹುದು, ಎಷ್ಟು ಸಂಖ್ಯೆಯ ನೈಟ್ರೋಜನ್ ಬೇಸ್ಗಳಿರಬಹುದು, ಎಷ್ಟು ಸಂಖ್ಯೆಯ ವಂಶವಾಹಿಗಳಿರ್ಬೋದು ಇತ್ಯಾದಿ ಪ್ರಶ್ನೆಗಳೆಲ್ಲ ಹೇಳೋದಕ್ಕೆ ಶುರುವಾದ ಮೇಲೆ ಇದರ ಬಗ್ಗೆ ಒಂದು ಬೃಹತ್ ಯೋಜನೆಯನ್ನು ಅಮೇರಿಕಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ನವರು ಹಾಕ್ಕೊಂಡ್ರು. ಅವರಿಗೆ ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್ ಮುಂತಾದ ಇತರ ದೇಶಗಳ ಸಹಯೋಗ ಕೂಡ ಸಿಕ್ತು. ಆ ಒಂದು ಬೃಹತ್ ಯೋಜನೆಯನ್ನು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅನ್ನೋ ಹೆಸರಿನಲ್ಲಿ 1990ರಲ್ಲಿ ಪ್ರಾರಂಭಿಸಲಾಯಿತು. ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವೇನಾಗಿತ್ತು? ಇದೊಂದು ಬೃಹತ್ ಯೋಜನೆ. ಪ್ರಮುಖ ಉದ್ದೇಶ ಏನು ಅಂದರೆ ಟು ಅಂಡರ್ಸ್ಟ್ಯಾಂಡ್ ದಿ ಕಾಂಪ್ಲೆಕ್ಸಿಟಿ ಆಫ್ ಹ್ಯೂಮನ್ ಜೀನೋಮ್, ಮಾನವನ ಜೀನೋಮ್ನ ಸಂಕೀರ್ಣತೆಯನ್ನು ತಿಳಿದುಕೊಳ್ಳುವುದೇ ಪ್ರಮುಖ ಉದ್ದೇಶವಾಗಿತ್ತು. ಏನು ಜೀನೋಮ್ ಅಂದರೆ? ಜೀನೋಮ್ ಅನ್ನುವ ಪದವನ್ನು ಯಾವುದೇ ಒಂದು ಜೀವಿಯ ಜೀವಕೋಶದಲ್ಲಿರುವ ಹ್ಯಾಪ್ಲಾಯ್ಡ್ ಸಂಖ್ಯೆಯ ವರ್ಣತಂತುಗಳಲ್ಲಿರುವ ಒಟ್ಟು ಆನುವಂಶೀಯ ವಸ್ತುವನ್ನು ಜೀನೋಮ್ ಅಂತ ಕರೆಯಲಾಗುತ್ತೆ. ಅಂದರೆ ಮನುಷ್ಯನ ಪ್ರತಿಯೊಂದು ಜೀವಕೋಶದಲ್ಲಿ 23 ವರ್ಣತಂತುಗಳಿವೆ. ಹ್ಯಾಪ್ಲಾಯ್ಡ್ ಸಂಖ್ಯೆಯಲ್ಲಿ, ದ್ವಿಗುಣಿತ ಸಂಖ್ಯೆಯಲ್ಲಿ 46 ವರ್ಣತಂತುಗಳಿವೆ. ಈ 23 ವರ್ಣತಂತುಗಳಲ್ಲಿ ಹಂಚಿ ಹೋಗಿರುವ ಒಟ್ಟು ಪ್ರಮಾಣದ ಆನುವಂಶೀಯ ವಸ್ತು ಡಿ ಎನ್ ಎ, ಅದನ್ನು ಜೀನೋಮ್ ಅಂತ ಕರೆಯಲಾಗುತ್ತೆ. 1990ರಲ್ಲಿ ಪ್ರಾರಂಭವಾದಂಥ ಈ ಯೋಜನೆಗೆ ಮೊದಲು 15 ವರ್ಷಗಳ ಒಂದು ಗಡಿಯನ್ನು ಹಾಕ್ಕೊಳ್ಳಲಾಗಿತ್ತು. ಅದಕ್ಕೆ ಮುಂಚೆನೇ ಒಂದು 2 ವರ್ಷ ಮುಂಚೆನೇ 2003ರಲ್ಲೇ ಈ ಪ್ರಾಜೆಕ್ಟ್ ತನ್ನ ಪ್ರಾರಂಭಿಕ ವರದಿಯನ್ನು ಕೊಡೋದಕ್ಕೆ ಸಾಧ್ಯವಾಯಿತು. ಈ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ನ ಪ್ರಮುಖ ಉದ್ದೇಶಗಳನ್ನು ಹೀಗೆ ಪಟ್ಟಿ ಮಾಡ್ಬೋದು. ಮೊದಲನೇದಾಗಿ, ಈಗ ಗೊತ್ತಿರೋ ಹಾಗೆ ಡಿ ಎನ್ ಎನಲ್ಲಿ ಸುಮಾರು 3.2 ಬಿಲಿಯನ್ ನೈಟ್ರೋಜನ್ ಬೇಸ್ ಜೋಡಿಗಳಿವೆ, 3.2 ಬಿಲಿಯನ್ ಬೇಸ್ ಪೇರ್ಸ್. ಸೊ ಪ್ರಮುಖ ಉದ್ದೇಶ ಏನು? ವಾಟ್ ಈಸ್ ದಿ ಸೀಕ್ವೆನ್ಸ್ ಆಫ್ ದಿಸ್ ಲಾರ್ಜ್ ನಂಬರ್ ಆಫ್ ಬೇಸ್ ಪೇರ್ಸ್? ಈ 3.2 ಬಿಲಿಯನ್ ಸಂಖ್ಯೆಯಲ್ಲಿರುವಂಥ ನೈಟ್ರೋಜನ್ ಬೇಸ್ ಜೋಡಿಗಳು ಯಾವ ಒಂದು ಅನುಕ್ರಮಣಿಕೆಯಲ್ಲಿ ಜೋಡಣೆಗೊಂಡಿವೆ ಅದನ್ನು ಕಂಡುಹಿಡಿಯೋದು ಮೊದಲನೇ ಉದ್ದೇಶವಾಗಿತ್ತು. ಎರಡನೇ ಉದ್ದೇಶ, ಟು ಫೈಂಡ್ ಔಟ್ ದಿ ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಜೀನ್ಸ್ ಇನ್ ದಿ ಹ್ಯೂಮನ್ ಜೀನೋಮ್. ಡಿ ಎನ್ ಎನ ಸುರುಳಿ ಬಿಡಿಸಿದ್ರೆ, ಒಂದು ಜೀವಕೋಶದಲ್ಲಿರುವ ಡಿ ಎನ್ ಎನ ಸುರುಳಿ ಬಿಡಿಸಿ ನೇರವಾಗಿ ಹಿಡಿದ್ರೆ ಅದು ಸುಮಾರು 2 ಮೀಟರ್ ಉದ್ದದ ಎಳೆಯಾಗಿ ಕಾಣಿಸ್ಕೊಳುತ್ತೆ. ಅದರಲ್ಲಿ 3.2 ಬಿಲಿಯನ್ ಬೇಸ್ ಪೇರ್ಗಳಿವೆ.
ಇದರ ಅಷ್ಟೂ ಭಾಗ ವಂಶವಾಹಿಗಳಾಗಿ ಕೆಲಸ ಮಾಡೋದಿಲ್ಲ. ಹಾಗಾದರೆ ಎಷ್ಟು ಪ್ರಮಾಣದ ಯಾವ ಭಾಗ ವಂಶವಾಹಿಗಳಾಗಿ ಕೆಲಸ ಮಾಡುತ್ತೆ, ಎಷ್ಟು ಸಂಖ್ಯೆಯ ವಂಶವಾಹಿಗಳಿವೆ ಅನ್ನೋದನ್ನು ಕಂಡುಹಿಡಿಯೋದು ಇನ್ನೊಂದು ಪ್ರಮುಖ ಉದ್ದೇಶವಾಗಿತ್ತು. ಮೂರನೇದು, ಹೀಗೆ ಕಂಡುಹಿಡಿದ ವಂಶವಾಹಿಗಳು ಯಾವ ಒಂದು ನಿರ್ದಿಷ್ಟ ಲಕ್ಷಣವನ್ನು ಪ್ರಕಟಪಡಿಸ್ತವೆ, ಯಾವ ರೀತಿ ಆ ಲಕ್ಷಣವನ್ನು ಪ್ರಕಟಪಡಿಸ್ತವೆ ಅನ್ನೋದನ್ನು ಪತ್ತೆ ಮಾಡೋದು. ನಾಲ್ಕನೇದು, ಹೀಗೆ ಪಡೆದುಕೊಂಡ ಮಾಹಿತಿಯನ್ನು ಸೂಕ್ತವಾಗಿ ಸಂಗ್ರಹಿಸಿ ಇಟ್ಕೊಳ್ಳೋದು. ಮತ್ತೊಂದು ಪ್ರಮುಖ ಉದ್ದೇಶ, ಈ ರೀತಿ ಪಡೆದುಕೊಂಡಿರುವಂಥ ಸಂಗ್ರಹಿಸಿಟ್ಟುಕೊಂಡಿರುವಂಥ ಮಾಹಿತಿ ಏನಿದೆ, ಮೂಲ ಮಾಹಿತಿ ಏನಿದೆ, ಅದನ್ನು ಮಾನವನ ಆರೋಗ್ಯ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಉತ್ಪಾದನೆ ಮಾಡ್ತಾ ಇರುವಂಥ ಪ್ರಯೋಗಾಲಯಗಳು ಅಥವಾ ಕೈಗಾರಿಕೋದ್ಯಮಗಳ ಜೊತೆಗೆ ಹಂಚಿಕೊಳ್ಳೋದು. ಮತ್ತೊಂದು ಪ್ರಮುಖ ಉದ್ದೇಶ, ಇಂಥ ಯಾವುದೇ ಒಂದು ಬೃಹತ್ ಯೋಜನೆ ಅನೇಕ ಸಂಶಯಗಳಿಗೆ ಯಾವಾಗಲೂ ಎಡೆ ಮಾಡಿಕೊಡುವ ಸಾಧ್ಯತೆ ಇರುತ್ತೆ. ಇದರಲ್ಲಿ ನೈತಿಕ ಪ್ರಶ್ನೆಗಳಿರುತ್ತೆ, ಕಾನೂನಾತ್ಮಕ ಪ್ರಶ್ನೆಗಳಿರ್ತವೆ, ಸಾಮಾಜಿಕ ಪ್ರಶ್ನೆಗಳಿರ್ತವೆ. ಈ ನೈತಿಕ, ಕಾನೂನಾತ್ಮಕ ಮತ್ತು ಸಾಮಾಜಿಕ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಕೊಡುವ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದು, ಅದು ಕೂಡ ಈ ಯೋಜನೆಯ ಒಂದು ಬೃಹತ್ ಉದ್ದೇಶವಾಗಿತ್ತು.